ಇವತ್ತು ಮಾತಾಡೋಣ ಡಿಜಿಟಲ್ ಫ್ರೈಟ್ ಮಾರ್ಕೆಟ್ ಪ್ಲೇಸ್ ಹೇಗೆ ಇಂಡಿಯನ್ ಲಾಜಿಸ್ಟಿಕ್ದು ಗೇಮ್ನ ಟೋಟಲ್ ಆಗಿ ಚೇಂಜ್ ಮಾಡ್ತಿದೆ ಅಂತ. ನಾವು ಒಂದು ಡಿಜಿಟಲ್ ಟ್ರಕ್ ಬುಕಿಂಗ್ ಕಂಪನಿ ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ನಮ್ಮ ಇನ್ಸೈಟ್ಸ್ ನಮಗೆ ಆನ್ಲೈನಲ್ಲಿ ಟ್ರಕ್ ಬುಕಿಂಗ್ 2025 ಅಲ್ಲಿ ತರೋಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಮಾಡಿಸೋಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಟ್ರಕ್ಕಿಂಗ್ ಚಿಕ್ಕ ಸೆಕ್ಟರ್ ಅಲ್ಲ, ಇದು ದೊಡ್ಡ, ಪ್ರತಿದಿನ ಲಕ್ಷ ರೂಪಾಯಿ ಮೂವ್ ಆಗ್ತಾ ಇದೆ. ಹಲವಾರು ವರ್ಷಗಳ ಹಿಂದೆ ಟ್ರಕ್ಕರ್ಸ್ ಫಾರ್ ಟ್ರಾನ್ಸ್ಪರೆನ್ಸಿ ಕಮ್ಮಿ ಮತ್ತೆ ಲಾಸಸ್ ನ ಫೇಸ್ ಮಾಡ್ತಾ ಬಂದ್ರು, ಅದು ಕೂಡ ರೈಟ್ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಅಂತ. ಡಿಜಿಟಲ್ ಫ್ರೈಟ್ ಮಾರ್ಕೆಟ್ ಪ್ಲೇಸ್ ಅಂದ್ರೆ ಏನು? ಇದನ್ನ ಟ್ರಕ್ ಗೆ ಊಬರ್ ಅಂತ ತಿಳ್ಕೊಳ್ಳಿ. ಬ್ರೋಕರ್ಸ್ ಗೆ ಕಾಲ್ ಮಾಡೋದು ಅಥವಾ ದಿನಗಳವರೆಗೆ ವೇಟ್ ಮಾಡೋದು ಬೇಡ. ಶಿಪ್ಪರ್ಸ್ ಮತ್ತೆ ಟ್ರಕ್ ಓನರ್ಸ್ ಡಿಜಿಟಲ್ ಆಪ್ ನಲ್ಲೇ ಕನೆಕ್ಟ್ ಆಗ್ತಾರೆ. ಇದು ಡಿಜಿಟಲ್, ಟ್ರಾನ್ಸ್ಪರೆಂಟ್ ಮತ್ತು ಸೂಪರ್ ಈಸಿ ಯೂಸ್ ಮಾಡೋಕೆ. ಅದಕ್ಕೆ ನೀವ್ಯಾಕೆ ಕೇರ್ ಮಾಡ್ಬೇಕು? ಯಾಕಂದ್ರೆ ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋ ಗೂಡ್ಸ್ ಇವತ್ತು ಫಾಸ್ಟ್ ಆಗಿ ಮತ್ತು ಕಮ್ಮಿ ಕಾಸ್ಟ್ ಗೆ ನಿಮ್ಮ ಡೋರ್ ಸ್ಟೆಪ್ಸ್ ಗೆ ಬರುತ್ತೆ. ಇದು ಸ್ಮಾಲ್ ಟ್ರಕ್ ಓನರ್ಸ್ ಗೆ ಫೇರ್ ಡೀಲ್ ಸಿಗೋಕೆ ಹೆಲ್ಪ್ ಮಾಡುತ್ತೆ, ಮಿಡಲ್ ಮೆನ್ ಪ್ರಾಫಿಟ್ ತಿನ್ಕೊಂಡು ಹೋಗಕ್ಕಲ್ಲ. ಇಂಡಿಯಾದಲ್ಲಿ ಲಾಜಿಸ್ಟಿಕ್ ಹೇಗೆ ಚೇಂಜ್ ಆಗ್ತಿದೆ ಅಂತ ನೋಡೋಣ. ನೋ ಮೋರ್ ವೇಟಿಂಗ್. ಟ್ರಕ್ ಈಗ ತಾನೇ ಇನ್ಸ್ಟೆಂಟ್ ಆಗಿ ಬುಕ್ ಮಾಡಬಹುದು. ಶಿಪ್ಮೆಂಟ್ಸ್ ತಾನೇ ಲೈವ್ ಟ್ರ್ಯಾಕ್ ಮಾಡಬಹುದು. ಕಟಿಂಗ್ ಕಾಸ್ಟ್ ಬೈ ಟೈಮ್. ಟ್ರಕ್ಸ್ ತಾನೇ ನಿಯರ್ ಬೈ ಲೋಡ್ಸ್ ಜೊತೆ ಕನೆಕ್ಟ್ ಮಾಡಿದ್ರೆ ಎಂಟಿ ಟ್ರಿಪ್ಸ್ ಕಮ್ಮಿ ಆಗುತ್ತೆ ಮತ್ತೆ ಫ್ಯೂಲ್ ಮತ್ತೆ ಅಮೌಂಟ್ ಸೇವ್ ಆಗುತ್ತೆ. ಈಗ ಇಂಡಿಪೆಂಡೆಂಟ್ ಟ್ರಕ್ಕರ್ಸ್ ಕೂಡ ಟೆಕ್ನಾಲಜಿ ಮತ್ತೆ ಕಸ್ಟಮರ್ ಗೆ ಆಕ್ಸೆಸ್ ಸಿಗ್ತಿದೆ. ಇದು ಮೊದಲು ಕೇವಲ ಬಿಗ್ ಟ್ರಾನ್ಸ್ಪೋರ್ಟ್ ಕಂಪನೀಸ್ ಗೆ ಇತ್ತು. ಪವರ್ಡ್ ಬೈ ಟೆಕ್, ಎಐ ಮತ್ತು ಸ್ಮಾರ್ಟ್ ಡಾಟಾ ಬೆಸ್ಟ್ ರೂಟ್ಸ್ ಮತ್ತು ಟ್ರಕ್ ನ ಚೂಸ್ ಮಾಡುತ್ತೆ. ಡೆಲಿವರಿ ಸ್ಮೂತ್ ಆಗ್ತಿದೆ. ಯಾಕಿದು ಇಂಡಿಯಾ ಎಕಾನಮಿಗೆ ಇಂಪಾರ್ಟೆಂಟ್? ಇಂಡಿಯಾದ ಗ್ರೋತ್ ಸ್ಟೋರಿ ಲಾಜಿಸ್ಟಿಕ್ ಮೇಲೆ ಡಿಪೆಂಡ್ ಆಗಿದೆ. ಯಾವುದೇ ಪ್ರಾಡಕ್ಟ್ಸ್ ತಿರುಪುದು ಟೆಕ್ಸ್ಟೈಲ್ ಆಗಿರ್ಲಿ ಅಥವಾ ಜಮ್ಶೆಡ್ಪುರ್ದು ಸ್ಟೀಲ್ ಆಗಿರ್ಲಿ, ಎಲ್ಲ ರೋಡ್ ಮೇಲೆ ಮೂವ್ ಆಗುತ್ತೆ. ಆಕ್ಚುಲ್ 85% ಇಂಡಿಯಾ ಫ್ರೈಟ್ ಟ್ರಕ್ಸ್ ಮೂಲಕ ಟ್ರಾವೆಲ್ ಆಗುತ್ತೆ. ಆದ್ರೆ ಹಲವಾರು ವರ್ಷಗಳಿಂದ ಟ್ರಕ್ಸ್ ಗೆ ಕಷ್ಟ. ಮಿಡಲ್ ಮೆನ್ ಅನ್ಫೇರ್ ರೇಟ್ಸ್ ಚಾರ್ಜ್ ಮಾಡೋದು, ಪೇಮೆಂಟ್ಸ್ ನಲ್ಲಿ ಫ್ರಾಡ್, ಎಂಟಿ ರಿಟರ್ನ್ ಟ್ರಿಪ್ಸ್, ಶಿಪ್ಪರ್ಸ್ ಮತ್ತು ಟ್ರಕ್ಕರ್ಸ್ ಮಧ್ಯದಲ್ಲಿ ಟ್ರಸ್ಟ್ ಇಶ್ಯೂ. ಈ ಎಫಿಷಿಯನ್ಸಿನ ಫಿಕ್ಸ್ ಮಾಡಿದ್ರೆ ಜಿಡಿಪಿ ಗೆ ಇಂಪ್ಯಾಕ್ಟ್ ತುಂಬಾ ಬರ್ಬೋದು. ಲಾಜಿಸ್ಟಿಕ್ ಆಲ್ರೆಡಿ ಇಂಡಿಯನ್ ಜಿಡಿಪಿ ನಲ್ಲಿ 14% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಡಿಜಿಟಲ್ ಫ್ರೈಟ್ ಇಂದ 2 to 4% ಜಿಡಿಪಿ ಕಾಸ್ಟ್ ಸೇವ್ ಆಗಬಹುದು. ಪ್ರತಿ ವರ್ಷ 5 to 6 lakh crore ಸೇವ್ ಆಗುತ್ತೆ. ಆ ದುಡ್ಡು ಫ್ಯಾಕ್ಟರೀಸ್, ಜಾಬ್, ಎಕ್ಸ್ಪೋರ್ಟ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಗೆ ಫ್ಯೂಲ್ ಆಗಬಹುದು. ಸೊ ಟ್ರಕ್ಕಿಂಗ್ ಎಫಿಷಿಯನ್ಸಿ ಇಂಪ್ರೂವ್ ಮಾಡಿದ್ರೆ ಟ್ರಾನ್ಸ್ಪೋರ್ಟರ್ಸ್ ಗೆ ಹೆಲ್ಪ್ ಆಗೋದು ಮಾತ್ರ ಅಲ್ಲ, ಅದು ಪೂರ್ತಿ ಎಕಾನಮಿ ಗ್ರೋ ಆಗೋಕೆ ಹೆಲ್ಪ್ ಮಾಡುತ್ತೆ. ಈಗ ಎಷ್ಟು ಜನ ಡಿಜಿಟಲ್ ಫ್ರೈಟ್ ನ ಯೂಸ್ ಮಾಡ್ತಿದ್ದಾರೆ ಅಂತ ನೋಡೋಣ. ಇಂಡಿಯಾದಲ್ಲಿ ಲಕ್ಷ ಲಕ್ಷ ಮ್ಯಾನುಫ್ಯಾಕ್ಚರರ್ಸ್ ಮತ್ತು ಶಿಪ್ಪರ್ಸ್ ಇದ್ದಾರೆ. ಟೆಕ್ಸ್ಟೈಲ್ ಯೂನಿಟ್ಸ್, ಎಫ್ಎಂಸಿಜಿ ಕಂಪನಿ, ಸಿಮೆಂಟ್ ಡೀಲರ್ಸ್ ಮತ್ತು ಆಟೋ ಶಿಪ್ಪರ್ಸ್ ಇನ್ನೂ ಹೆಚ್ಚು. ಆದ್ರೆ ಇದರಲ್ಲಿ ಸ್ವಲ್ಪ ಜನ ಮಾತ್ರ ಡಿಜಿಟಲ್ ಫ್ರೈಟ್ ನ ಯೂಸ್ ಮಾಡ್ತಿದ್ದಾರೆ. ಎಫ್ಆರ್ ರೇಟ್ ಅಲ್ಲಿ ಮಾತ್ರ 50,000 ಗಿಂತ ಹೆಚ್ಚು ಶಿಪ್ಪರ್ಸ್ ಟ್ರಕ್ ತಾನೇ ಆನ್ಲೈನ್ ಆರ್ಡರ್ ಮಾಡ್ತಾ ಇದೆ. 1 ಲಕ್ಷಕ್ಕಿಂತ ಹೆಚ್ಚು ಟ್ರಕ್ ಓನರ್ಸ್ ಅಥವಾ ಡ್ರೈವರ್ಸ್ ಆಪ್ ಯೂಸ್ ಮಾಡಿ ಲೋಡ್ ಮಾಡ್ತಾ ಇದ್ದಾರೆ. ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಆಲ್ಮೋಸ್ಟ್ 1.2 crore ಟ್ರಕ್ ರೋಡ್ ಮೇಲೆ ಇದ್ದಾವೆ. ಅದರಲ್ಲಿ ಸ್ವಲ್ಪ ಪರ್ಸೆಂಟ್ ಮಾತ್ರ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಮೇಲೆ ಆಕ್ಟಿವ್ ಇದೆ. ಇದರರ್ಥ ಗ್ರೋತ್ ಪೊಟೆನ್ಶಿಯಲ್ ತುಂಬಾ ದೊಡ್ಡದು. ಹಾಗಿದ್ರೆ ಯುಪಿ ಚಿಕ್ಕದಾಗಿ ಸ್ಟಾರ್ಟ್ ಆಯ್ತು, ಆದ್ರೆ ಈಗ ಪ್ರತಿದಿನ ಜನರ ಲೈಫ್ ಪಾರ್ಟ್ ಆಗೋಗಿದೆ. ಅದೇ ತರ ಡಿಜಿಟಲ್ ಫ್ರೈಟ್ ಕೂಡ ಆಗಬಹುದು. ಅಡಾಪ್ಟೇಷನ್ ಪವರ್. ಸ್ವಿಗ್ಗಿ ಅಂಡ್ ಜೆಪ್ಟೋ ಇಂದ ಕಲಿಕೆ. ನಿಮ್ಗೆ ಗೊತ್ತಿದೆ ಅಲ್ವಾ, ಹಿಂದಿನ ದಿನ ಗ್ರಾಸರೀಸ್ ಹೇಗಿತ್ತು? ಶಾಪ್ಗೆ ಹೋಗ್ಬೇಕು, ವೇಟ್ ಮಾಡ್ಬೇಕು, ಬಾರ್ಗೇನ್ ಮಾಡ್ಬೇಕು, ಬ್ಯಾಗ್ಸ್ ಮನೆಗೆ ಕ್ಯಾರಿ ಮಾಡ್ಬೇಕು. ಆದ್ರೆ ಇವತ್ತು ಸ್ವಿಗ್ಗಿ, ಜೆಪ್ಟೋ, ಬ್ಲಿಂಕಿಟ್ ತರ ಆಪ್ಸ್ ಮಿನಿಟ್ಸ್ ನಲ್ಲೇ ಎಲ್ಲ ತರುತ್ತೆ. ನಿಮ್ಮ ಅವರ್ ಸೇವ್ ಆಗುತ್ತೆ. ಇದೇ ತರ ಶಿಫ್ಟ್ ಟ್ರಕ್ಕಿಂಗ್ ನಲ್ಲಿ ನಡೀತಿದೆ. ಮುಂಚೆ 10 ಬ್ರೋಕರ್ಸ್ ಗೆ ಕಾಲ್ ಮಾಡ್ಬೇಕು, ಎಂಡ್ಲೆಸ್ ನೆಗೋಸಿಯೇಷನ್ ಮಾಡ್ಬೇಕು ಮತ್ತೆ ಅಪ್ಡೇಟ್ ಗೋಸ್ಕರ ವೇಟ್ ಮಾಡ್ಬೇಕು. ಆದ್ರೆ ಈಗ ಜಸ್ಟ್ ಫ್ಯೂ ಮಿನಿಟ್ಸ್ ಅಲ್ಲಿ ನಿಮ್ ಫೋನ್ ನಲ್ಲಿ ಟ್ರಕ್ ಬುಕ್ ಮಾಡಬಹುದು. ಪ್ರೈಸಿಂಗ್, ಬಿಲ್ಲಿಂಗ್ ಮತ್ತೆ ಟ್ರ್ಯಾಕಿಂಗ್ ಎಲ್ಲ ಒಂದೇ ಜಾಗದಲ್ಲಿ ಸಿಗುತ್ತೆ. ದೊಡ್ಡ ಭಯ ಲಾಜಿಸ್ಟಿಕ್ ನಲ್ಲಿ ಫ್ರಾಡ್. ನಿಜ ಹೇಳಿದ್ರೆ ಜನ ಟ್ರಕ್ ಬುಕ್ ಮಾಡೋಕೆ ಹೆಸಿಟೇಟ್ ಮಾಡಿದ್ದಾರೆ. ದೊಡ್ಡ ರೀಸನ್ ಅಂದ್ರೆ ಫ್ರಾಡ್ ಭಯ. ಸತ್ಯ ಏನಂದ್ರೆ ಲಾಜಿಸ್ಟಿಕ್ ನಲ್ಲಿ ಫ್ರಾಡ್ ಕಾಮನ್ ಆಗೋಗಿದೆ. ಯಾಕಂದ್ರೆ ಇದ್ರಲ್ಲಿ ಬಿಗ್ ಮನಿ ಮತ್ತೆ ವ್ಯಾಲ್ಯೂಯಬಲ್ ಶಿಪ್ಮೆಂಟ್ಸ್ ಜೊತೆ ಡೀಲ್ ಆಗುತ್ತೆ. ನೀವು ಬ್ರೋಕರ್ ಮೂಲಕ ಟ್ರಕ್ ಬುಕ್ ಮಾಡ್ತಿದ್ರೆ, ಅವ್ರನ್ನ ಬ್ಲೈಂಡ್ ಆಗಿ ನಂಬ್ತಿದ್ರೆ ಕೆಲವೊಂದ್ಸಲ ಯೂಸ್ ಲಾಸಸ್ ಕೂಡ ಬರುತ್ತೆ. ಬ್ರೋಕರ್ ಫೋನ್ ನಲ್ಲಿ ಫ್ಲೈಟ್ ಕೋಡ್ ಹಾಕಿದ್ರೆ ಅವನು ಮಾಯ, ಶಿಪ್ಮೆಂಟ್ ವರ್ಕ್ ಲ್ಯಾಕ್ಸ್ ಕೂಡ ಮಾಯ. ಟ್ರಕ್ ಓನರ್ಸ್ ಕೆಲವೊಂದ್ಸಲ ತನ್ನ ಟ್ರಕ್ ನ ರಿಪೇರ್ ಮಾಡ್ತಾರೆ ಮತ್ತೆ ನಂಬರ್ ಪ್ಲೇಟ್ ನ ಚೇಂಜ್ ಮಾಡ್ತಾರೆ ಸಿಸ್ಟಮ್ ಚೀಟ್ ಮಾಡೋಕೆ. ಕೆಲವರು ಪಾರ್ಟ್ ಲೋಡ್ ಸೀಕ್ರೆಟ್ಲಿ ಸ್ಮಗಲ್ ಮಾಡ್ತಾರೆ. ಇನ್ನೊಂದು ಗ್ರೂಪ್ ಫೇಕ್ ಡಾಕ್ಯುಮೆಂಟ್ಸ್ ಯೂಸ್ ಮಾಡಿ ಶಿಪ್ಪರ್ಸ್ ನ ಚೀಟ್ ಮಾಡ್ತಿದ್ದಾರೆ. ಇಲ್ಲಿ ರಿಸ್ಕ್ ರಿಯಲ್ ಇದೆ ಮತ್ತೆ ತುಂಬಾ ಬಿಸ್ನೆಸಸ್ ಕ್ರೋರ್ಸ್ ಅಲ್ಲಿ ತುಂಬಾ ಲಾಸ್ ಆಗ್ತಿದಾವೆ. ಆನ್ಲೈನ್ ಪ್ಲಾಟ್ಫಾರ್ಮ್ ಹೇಗೆ ಫ್ರಾಡ್ ನ ರಿಡ್ಯೂಸ್ ಮಾಡುತ್ತೆ? ಹಳೆ ಸಿಸ್ಟಮ್ ಜೊತೆ ಕಂಪೇರ್ ಮಾಡಿದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ತುಂಬಾ ಸೇಫರ್. ಹೇಗಂದ್ರೆ ಮೊದಲನೇದು ಡಾಕ್ಯುಮೆಂಟ್ ವೆರಿಫಿಕೇಶನ್. ಇದರಲ್ಲಿ ಟ್ರಕ್ ಓನರ್ಸ್, ಡ್ರೈವರ್ಸ್, ವೆಹಿಕಲ್ಸ್ ಎಲ್ಲ ಗವರ್ಮೆಂಟ್ ಪೋರ್ಟಲ್ ಅಲ್ಲಿ ಆರ್ಸಿ, ಆಧಾರ್, ಪ್ಯಾನ್, ಜಿಎಸ್ಟಿ ಯೂಸ್ ಮಾಡಿ ವೆರಿಫೈ ಮಾಡ್ತಾರೆ. ಫೇಕ್ ಡಾಕ್ಯುಮೆಂಟ್ಸ್
ಎಲ್ಲ ಸ್ಟೇಜ್ ಅಲ್ಲೇನೆ ಕ್ಯಾಚ್ ಆಗುತ್ತೆ. ಫಾಸ್ಟ್ ಟ್ಯಾಗ್ ಟ್ರ್ಯಾಕಿಂಗ್ ಪ್ರತಿ ಟ್ರಿಪ್ ರಿಯಲ್ ಟೈಮ್ ನ ಟ್ರ್ಯಾಕ್ ಆಗುತ್ತೆ. ಇದರಲ್ಲಿ ಟ್ರಕ್ ಡೈವರ್ಟ್ ಆದ್ರೆ ಅಥವಾ ತುಂಬಾ ಲಾಂಗ್ ಟೈಮ್ ಸ್ಟಾಪ್ ಆಯ್ತು ಅಂದ್ರೆ ತಕ್ಷಣ ಪ್ಲಾಟ್ಫಾರ್ಮ್ ಅಥವಾ ಶಿಪ್ಪರ್ಸ್ ಗೆ ಅಲರ್ಟ್ ಬರುತ್ತೆ. ರೆಸ್ಕ್ಯೂ ಸಪೋರ್ಟ್ ಇಂಡಿವಿಜುವಲ್ ಬ್ರೋಕರ್ ತರ ಅಲ್ಲ. ಡಿಜಿಟಲ್ ಕಂಪನೀಸ್ ಗೆ ಇಂಡಿಯಾದಲ್ಲಿ ಬ್ರಾಂಚ್ ಮತ್ತು ಟೀಮ್ ಇದೆ. ಯಾವ್ದಾದ್ರು ಪ್ರಾಬ್ಲಮ್ ಆದ್ರೆ ಅವರು ಲೋಕಲ್ ಪೊಲೀಸ್ ಜೊತೆ ಕೋಆರ್ಡಿನೇಟ್ ಮಾಡಿ ರೆಸ್ಕ್ಯೂ ಟೀಮ್ ನ ಸೆಂಡ್ ಮಾಡ್ತಾರೆ ಲೋಡ್ ನ ಸೆಕ್ಯೂರ್ ಮಾಡೋಕೆ. ವೈಡ್ ನೆಟ್ವರ್ಕ್ ಆಫ್ ಕಾಂಟ್ಯಾಕ್ಟ್ ಪ್ಯಾನ್ ಇಂಡಿಯಾ ಆಪರೇಟ್ ಮಾಡಿದ್ರೆ ಮಲ್ಟಿಪಲ್ ಸ್ಟೇಟ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಫ್ರಾಡರ್ಸ್ ಗೆ ರನ್ ಅವೇ ಆಗೋಕೆ ತುಂಬಾ ಕಷ್ಟ. ಡಿಜಿಟಲ್ ರೆಕಾರ್ಡ್ಸ್ ಪ್ರತಿ ಬುಕ್ಕಿಂಗ್ ಪೇಮೆಂಟ್ ಶಿಪ್ಮೆಂಟ್ ಎಲ್ಲ ಆಪ್ ಅಲ್ಲಿ ಲಾಗ್ ಆಗುತ್ತೆ. ಇದರಲ್ಲಿ ಟ್ರೇಲ್ ಆಫ್ ಅಕೌಂಟಬಿಲಿಟಿ ನ ಕ್ರಿಯೇಟ್ ಮಾಡುತ್ತೆ. ಆಫ್ಲೈನ್ ಸಿಸ್ಟಮ್ ನಲ್ಲಿ ಇದು ಮಿಸ್ ಆದ್ರೂ ಕೂಡ, ಆದ್ರೆ ಆನ್ಲೈನ್ ಸಿಸ್ಟಮ್ ಅಲ್ಲಿ ಇಶ್ಯೂ ಬಂದ್ರೂ ಕೂಡ ಟೆಕ್ನಾಲಜಿ ಮತ್ತೆ ನೆಟ್ವರ್ಕ್ ಇದ್ರೆ ಟ್ರ್ಯಾಕ್ ರೆಸ್ಪಾಂಡ್ ಮತ್ತೆ ರಿಕವರಿ ಮಾಡಬಹುದು. ಒನ್ಸ್ ನೀವು ಡಿಜಿಟಲ್ ಫ್ಲೈಟ್ ನ ಟ್ರೈ ಮಾಡಿದ್ರೆ ಮತ್ತೆ ಹಿಂದೆ ಹೋಗ್ಬೇಕು ಅಂತ ಅನ್ಸಲ್ಲ. ಹೇಗೆ ನೀವು UPI ಮತ್ತೆ ಫುಡ್ ಡೆಲಿವರಿ ಆಪ್ಸ್ ನ ಅಡಾಪ್ಟ್ ಮಾಡಿದ್ರು ಅದೇ ತರ ಆನ್ಲೈನ್ ಟ್ರಕ್ಕಿಂಗ್ ಕೂಡ ನೆಕ್ಸ್ಟ್ ಸ್ಟೆಪ್. ಡಿಜಿಟಲ್ ಫ್ರೈಟ್ ಮಾರ್ಕೆಟ್ ಪ್ಲೇಸ್ ಇದು ಜಸ್ಟ್ ಆಪ್ ಅಲ್ಲ, ಅವು ಟ್ರಸ್ಟ್ ನ ಬಿಲ್ಡ್ ಮಾಡುತ್ತೆ, ಫ್ರಾಡ್ ಕಟ್ ಮಾಡುತ್ತೆ, ಕಾಸ್ಟ್ ನ ಸೇವ್ ಮಾಡುತ್ತೆ ಮತ್ತೆ ಇಂಡಿಯನ್ GDP ಗೆ ಬೂಸ್ಟ್ ಮಾಡುತ್ತೆ. ಪ್ರತಿ ಟ್ರಕ್ ಆನ್ಲೈನ್ ಬುಕ್ ಆಗಿದ್ರೆ ಕಮ್ಮಿ ವೇಸ್ಟ್, ಫಾಸ್ಟ್ ಡೆಲಿವರಿ ಮತ್ತು ಇಂಡಿಯನ್ ಎಕಾನಮಿಗೆ ಹೆಚ್ಚು ಗ್ರೋತ್. ಸಿಂಪಲ್ ಕ್ವಶನ್ ಇದೆ, ಸ್ವಿಗ್ಗಿ ಜಿಪ್ಟೋ ಫುಡ್ ಗೋಸ್ಕರ ಅಡಾಪ್ಟ್ ಮಾಡಬಹುದಂದ್ರೆ ಅದೇ ಟ್ರಕ್ ಗೋಸ್ಕರ ಡಿಜಿಟಲ್ ಫ್ರೈಟ್ ಯಾಕಾಗಲ್ಲ?